ನಮಸ್ಕಾರ. BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಇದನ್ನು ಬಹಳ ಹಗುರವಾಗಿ ಪರಿಗಣಿಸುವಂಥ ಕೆಲಸ ಮಾಡಬಾರ್ದು ಸರ್ಕಾರ. ಕೂಡಲೇ ಈ ಸದ್ದು ಇನ್ನೂ ಕೂಡ ಬಜೆಟ್ ಮೇಲಿಂದ ಒಂದು ಅಧಿವೇಶನ ನಡೆದ ಚರ್ಚೆ ತುರ್ತಾಗಿ ಈ ವಿಷಯವನ್ನು ಆದ್ಯತೆ ಮೇರೆಗೆ ಪರಿಗಣಿಸಿ ಇದನ್ನು ಕಾನೂನು ತಿದ್ದುಪಡಿ ಮಾಡಬೇಕಿದೆ. ಕಾನೂನು ತಿದ್ದುಪಡಿ ಮಾಡಿ ಒಂದು ಸುಗ್ರೀವಾಜ್ಞೆ ಹೊರಡಿಸುವ ಮೂಲಕ ಸ್ಪಷ್ಟವಾದಂಥ ಆದೇಶವನ್ನು, ನಕ್ಷೆಯಲ್ಲಿ ದಾರಿ ಗುರುತು ಇರಲಿ ಇರದೇ ಇರಲಿ, ಕಡ್ಡವಾಗಿ ಒಂದು ಜಮೀನಿಂದ ಒಂದು ಜಮೀನಿಗೆ ಹೋಲಿಕ್ಕೆ ದಾರಿ ಕೊಡಲೇಬೇಕು. ಯಾವ ರೈತ ದಾರಿ ಕೊಡದೆ ತಕರಾರು ಮಾಡ್ತಾ ಇದ್ನಂದ್ರೆ ಅವನ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತೀವಿ ತಿಳ್ಕೊಂಡು ಹೇಳಬೇಕು, ಅಥವಾ ಇಲ್ಲಾಂದ್ರೆ ಆ ಜಮೀನನ್ನು ನಾವು ವಶಪಡಿಸುತ್ತೆ ಸರ್ಕಾರ ತಿಳ್ಕೊಂಡು ಹೇಳಿ ಒಂದು ಸ್ಪಷ್ಟವಾದಂಥ ಆದೇಶ ಕೊಟ್ಟರೆ ಮಾತ್ರ ಈ ಸಮಸ್ಯೆ ಬಗೆಹರಿತದೆ ಹಳ್ಳಿಯೊಳಗೆ. ಇಲ್ಲಾಂತಂದ್ರೆ ಈ ಸಮಸ್ಯೆ ದಿನನಿತ್ಯದ ಹಳ್ಳಿಯೊಳಗೆ ರೈತರ ಕಾಟ. ಅದು ವಿಶೇಷವಾಗಿ ಈ ಬೇಸಿಗೆ ಪ್ರಾರಂಭ ಆದಾಗ ಆ ಜಮೀನು ಹದಗೊಳಿಸುವಂಥ ಕೆಲಸ ಮಾಡ್ತಾರೆ ರೈತರು. ಅಂದ್ರೆ ಮುಂದೆ ಜೂನ್ ಆನಂತರ ಮಳೆ ಪ್ರಾರಂಭ ಆದಾಗ ಬಿತ್ತನೆ ಕಾರ್ಯಕ್ಕೆ ಒಂದು ಅನುಕೂಲ ಆಗುತ್ತೆ ತಿಳ್ಕೊಂಡು ಭೂಮಿ ಹದಗೊಳಿಸುವಂಥ ಸಂದರ್ಭದಲ್ಲಿ ಆವಾಗಿಂದೇ ಪ್ರಾರಂಭ ಆಗ್ತದೆ ಹೊಲಕ್ಕೆ ಹೋಗುವಂಥ ದಾರಿ ಸಮಸ್ಯೆ. ದಾರಿ ಇಲ್ಲ, ನೀವು ಕೊಡಂಗಿಲ್ಲ ತಿಳ್ಕೊಂಡು. ಮತ್ತು ಈ ಸಮಸ್ಯೆ ಬಗೆಹರಿಸೋರು ಯಾರು? ಒಬ್ಬ ಕಂದಾಯ ಸಚಿವರಾಗಿ ಹಾಗಿತ್ತಂದ್ರೆ ಎಲ್ಲ ನೀವು ವಿಧಾನಸೌಧ ಬಾಗಿಲು ಹಾಕೊಂಡು ಹೋಗ್ಬೇಡ್ರಿ. ಕಂದಾಯ ಸಚಿವರು ಹೇಳ್ತಾರೆ ರೈತರು ಹೊಂದಾಣಿಕೆ ಇರಬೇಕು, ರೈತರು ಒಂದಾಗಬೇಕು ತಿಳ್ಕೊಂಡು. ರೈತರೆಲ್ಲ ಒಂದೇ ಗಂಭೀರವಾಗಿ ಪರಿಗಣಿಸಬೇಕು. ಈ ವಿಷಯ ನಾವು ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದೆವು. ಈ ಬಜೆಟ್ನಲ್ಲಿ ನಾವು ಈ ವಿಷಯ ತೆಗೆದು ತಿಳ್ಕೊಂಡ್ರೆ ಕಂದಾಯ ಸಚಿವರಿಗೆ ಮನವಿ ಕೊಟ್ಟರು ಕೂಡ ಬಜೆಟ್ನಲ್ಲಿ ಈ ವಿಷಯ ಚಕಾರ ಎತ್ತಿಲ್ಲ. ಮತ್ತು ಇವ್ರಿಗೆ ಮಾಡಲಿಕ್ಕೆ ಮನಸ್ಸಿಲ್ಲ, ದಾರಿ ಸಮಸ್ಯೆ ಬಗೆಹರಿಸಲಿಕ್ಕೆ ಮನಸ್ಸಿಲ್ಲ ಅಂತಂದರೆ ಯಾವ ದಾರಿ ಸಮಸ್ಯೆ ಅದಾವು, ಯಾವ ಜಮೀನಿಗೆ ಬೀಳಿ ಬಿದ್ದವು ಆ ಜಮೀನುಗಳನ್ನು ಸರ್ಕಾರ ವಶಪಡಿಸೋರು ನೀವೇ ಏನು ಬಿತ್ತನೆ ಮಾಡ್ತಿರೋ ಮಾಡಿರಿ ಸರ್ಕಾರ ವತಿಯಿಂದನೇ. ಅವ ರೈತರಿಗೆ ಇವತ್ತು 2 ಎಕರೆ ಜಮೀನು 3 ಎಕರೆ ಜಮೀನು ಇತ್ತಂದರೆ ಪ್ರತಿ ವರ್ಷ ಒಂದು ಎಕರೆದಲ್ಲಿ ಯಾವ್ಯಾವ ಬೆಳೆಗಳು ಎಷ್ಟೆಷ್ಟು ಬೆಳೀತಾನೋ ಅಷ್ಟೊಂದು ಪರಿಹಾರ ನೀವೇ ಸರ್ಕಾರಕ್ಕೆ ಕೊಟ್ಬಿಟ್ರೆ ರೈತರಿಗೆ ನೀವು ಜಮೀನು ವಶಪಡಿಸುವಂಥ ಕೆಲಸ ಮಾಡಿರಿ. ಅದು ಆಗದಂದ್ರೆ ಕಾನೂನು ತಿದ್ದುಪಡಿ ಮಾಡಿರಿ. ಕಂದಾಯ ಸಚಿವರಿಗೆ ಕೇಳಿದಾಗ ಕಾನೂನು ತಿದ್ದುಪಡಿ ಮಾಡೋಕೆ ಹೆಂಗೆ ಬರ್ತದೆ ಕೇಳ್ತಾರ ಅವರು. ಯಾಕ್ರಿ ಕಾನೂನು ತಿದ್ದುಪಡಿ ಮಾಡೋಕ್ಕಾಗಿಲ್ಲ? ಕಾನೂನು ಇರೋದು ಯಾರ ಸಲುವಾಗಿ? ನಿಮಗೇನಾದರೂ ಸಮಸ್ಯೆ ಬಗೆಹರಿಸೋಬೇಕಂದ್ರೆ ಯಾರಿಗೆ ಕೇಳದೆ ಕಾನೂನು ತಿದ್ದುಪಡಿ ಮಾಡ್ತೀರಿ. ಕಾನೂನು ಅಡ್ಡಿ ಆದ್ರೆ ಸುಗ್ರೀವಾಜ್ಞೆ ಹೊಡಿಸ್ತೀರಿ. ಆದರೆ ರೈತರ ವಿಷಯ ದೇಶಕ್ಕೆ ಅನ್ನ ಹಾಕುವಂಥ ರೈತರಿಗೆ ದಾರಿ ಸಮಸ್ಯೆ ಗಂಭೀರತೆ ಪಡೆದದ. ಹಳ್ಳಿಗಳು ಹೊಡೆದಾಟ ಕೊಲೆ ಆದಂಥ ವಿಚಾರಗಳದು. ಮತ್ತು ಇದ್ರ ಬಗ್ಗೆ ಕಾನೂನು ತಿದ್ದುಪಡಿ ಮಾಡೋಕ್ಕಾಗ ನಿಮ್ಗೆ ಸುಗ್ರೀವಾಜ್ಞೆ ಹೊಡಿಸ್ರಿ. ಈ ಸುತ್ತಲೇ ಹೇಳ್ತೀರಿ, ಸುತ್ತೋಲೆ ಮೇಲೆ ತಹಸೀಲ್ದಾರ್ ಏನಾದರೂ ಆರ್ಡರ್ ಮಾಡಿದ್ರೆ ಇದ್ರ ಮೇಲೆ ತಡೆಯಾಜ್ಞೆ ತರ್ತಾರೆ. ಏನು ಪ್ರಯೋಜನ ಆಯಿತು? ಅವ ತಹಸೀಲ್ದಾರ್ ಅಥವಾ ಜಿಲ್ಲಾಧಿಕಾರಿಗಳು ಕೈ ಕಟ್ಟಿ ಕೊಡ್ಸಂಗೆ ಆಗ್ತವೆ. ಏನು ಮಾಡೋಕ್ಕಾಗಲ್ಲ ನ್ಯಾಯಾಲಯದ ಆದೇಶದ ವಿರುದ್ಧ, ತಡೆಯಾಜ್ಞೆ ವಿರುದ್ಧ. ಮತ್ತು ಇಷ್ಟೆಲ್ಲ ಸಮಸ್ಯೆ ಎದುರಿಸ್ತಾರೆ ರೈತರು ಅಂತಂದರೆ ಮತ್ತು ರೈತರ ಸಲುವಾಗಿ ಇಲಾಖೆಗಳದವು. ಏನು ಯಾರ ಸಲುವಾಗಿ ಅದ ಇಲಾಖೆಗಳು? ಎಷ್ಟು ಬಾರಿ ಹೇಳಬೇಕು ಸರ್ಕಾರಕ್ಕೆ. ಈ ಒಂದು ನಿರ್ಲಕ್ಷ್ಯ ಧೋರಣೆ ದಾರಿ ವಿಷಯವಾಗಿ ಏನಾದರೂ ತೋರಿದ್ದೆ ಆದ್ರೆ ನಾವು ಮುಖ್ಯಮಂತ್ರಿ ಮನೆ ಮುಂದೆ ಧರಣಿ ಕೊಡ್ಬೇಕಾಗ್ತದೆ. ಕೆಲವು ದಿನಗಳು ಅವಕಾಶ ಕೊಡ್ತೇವೆ ವಿಷಯದಲ್ಲಿ. ಇದ್ದದ್ದು ಎಲ್ಲೋ ಅಪರೂಪಕ್ಕೆ 10,000 ರೈತರಲ್ಲಿ ಒಬ್ಬ ರೈತಂದು ಅದೊಂದು ಪುಣ್ಯ. ಎಲ್ಲೆಲ್ಲೋ ಹುಡುಕಾಟ ಸಿಗುತ್ತಾವೆ ಅಷ್ಟೇ. ಅಂಥವು ಕೂಡ ಇವತ್ತು ತಹಸೀಲ್ದಾರ್ಗಳು ಮಾಡಲಿಕ್ಕೂ ತಯಾರಿಲ್ಲ. ಇದನ್ನು ಪ್ರಶ್ನೆ ಮಾಡಿ ನ್ಯಾಯಾಲಯಕ್ಕೆ ಹೋಗಿ ಆದೇಶ ಪಡ್ಕೊಂಡಂಥ ಪ್ರಕರಣಗಳು ಅವು. ಇಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ ಇಂಗ್ಲೇಶ್ವರದಲ್ಲಿ ಒಬ್ಬ ರೈತ ನ್ಯಾಯಾಲಯಕ್ಕೆ ಹೋಗಿ ಆದೇಶ ಪಡ್ಕೊಂಬಂದ 1988ರಲ್ಲಿ ಜಮೀನು ಹೋಲಿಕೆ ಕಡ್ಡಾಯವಾಗಿ ದಾರಿ ಕೊಡಲೇಬೇಕು, ಯಾವುದೇ ರೀತಿ ಹರಕತ್ ಮಾಡಬಾರದು, ಕೃಷಿ ಚಟುವಟಿಕೆ ಸಂಬಂಧಪಟ್ಟಂಥ ಚಕ್ಕಡಿ ಆಗಲಿ ಮತ್ತು ಗಳೆ ಸಾಮಾನಾಗಲಿ ಏನೇ ಇದ್ರೂ ಸಹಿತ ಅವೆಲ್ಲ ಟ್ರ್ಯಾಕ್ಟರ್ ಆಗಲಿ ಏನೇ ತೊಗೊಂಡೋದ್ರು ಯಾವುದೇ ರೀತಿ ತಕರಾರು ಮಾಡೋದು ತಿಳ್ಕೊಂಡು ಒಂದು ಸ್ಪಷ್ಟವಾದಂಥ ಒಂದು ಜಜ್ಮೆಂಟ್ ಆಗಿದೆ. ಸುಮಾರು 40 ವರ್ಷ ಆಯಿತು. ಅವಾಗ ರೈತ ಆರಾಮಾಗಿ ಅಲ್ಲಿಂದ ಕೋರ್ಟ್ ಆದೇಶ ತೋರಿಸಿದ್ರೆ ಕಾಣಿಸ್ತವಾಗಿಂದ ಅವ ಸುಮ್ಮನೆ ಕೂತಿದ್ರು ಅವರು. ಈ ಮತ್ತೆ ಇತ್ತೀಚೆಗೆ ಅಂದ್ರೆ ಸುಮಾರು 1 ವರ್ಷ ಮೇಲ್ಪಟ್ಟಾಯಿತು ಆ ರೈತರಿಗೆ ಮತ್ತೆ ದಾರಿ ಬಂದ್ ಮಾಡಿರ್ತಕ್ಕಂಥದ್ದು. ರೈತ ಅಳು ತೊಳ್ಕೊಳತ್ತ ಮತ್ತು ದಾರಿನೇ ಕೊಡಲಿ ಅಂದ್ರೆ ಈ ಜಮೀನನ್ನೇ ಬೀಳು ಬಿದ್ದವನು. ಮತ್ತು ಅವ ಹೆಂಗೆ ಬದುಕು ಮಾಡ್ಬೇಕಲ್ಲಿ? ಮತ್ತು ಇದು ಕೋರ್ಟ್ ಆರ್ಡ್ರ್ ಇದ್ದು ಹಚ್ಚಿ ತಹಸೀಲ್ದಾರಿಗಳು ಕೊಟ್ಟರು ಕೂಡ ಈ ಕೋರ್ಟ್ ಆರ್ಡ್ರ್ ಕೂಡ ಮಾನ್ಯತೆ ಕೊಡಂಗಿಲ್ಲ ಅಂದ್ರೆ ಅರ್ಥ ಏನಿದು? ಇವತ್ತು ಸರ್ಕಾರ ಸುತ್ತೋಲೆ ಸರಿ ಇಲ್ಲ ಅಂತ ಒಂದು ಕಡೆ ಹೇಳ್ತಾರೆ, ಕೋರ್ಟಿಗೆ ಹೊರತು ಹೇಳೋರು ಅವರೇ. ಇವತ್ತು ಕೋರ್ಟಿಗೆ ದಾವಾ ದಾಖಲು ಮಾಡಿ ಇವತ್ತು ಆದೇಶ ಪಡ್ಕೊಂಬಂದ್ರೆ ಕೋರ್ಟ್ ಆದೇಶಕ್ಕೂ ಒಂದು ಮಾನ್ಯತೆ ಕೊಡಂಗಿಲ್ಲ ತಹಸೀಲ್ದಾರ್ಗಳಂತಂದ್ರೆ ಇವ್ರದ್ದು ಏನು ಕೆಲಸ ಅದು ಆಫೀಸ್ನಾಗ ಕೂತ್ಕೊಂಡಂಗಂದ್ರೆ? ಇಲ್ಲಂತ ನಮ್ಗೆ ಮಾಡಿ ಕೊಡೋಕ್ಕಾಗಲ್ಲ ಅಂತಂದು ಕೋರ್ಟಿನ ಉತ್ತರ ಕೊಡ್ರಿ. ಇಲ್ಲ ನಮ್ಗೆ ಆಫೀಸ್ ಕೆಲಸ ಬಿಟ್ಟು ನಾವು ಹೊಲ ತಿರುಗಾಡಕ್ಕಾಗಿಲ್ಲ, ನೀವೇನಾರ ಮಾಡ್ಕೊಡ್ತೀವಿ, ಸರ್ಕಾರಕ್ಕೆ ಉತ್ತರ ಬರಲಿ ಕೋರ್ಟಿಗೆ. ಮತ್ತು ತಹಸೀಲ್ದಾರ್ ಕೆಲಸ ಏನು ಅಂದರೆ ಇವರು ಕೋರ್ಟಿಗೂ ಸಹಿತ ಇವರು ನಿಂದನೆ ಮಾಡ್ತಾರಪ್ಪ ಅಂತಂದ್ರೆ ಯಾವ ಮಟ್ಟಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ? ಇದು ದಿನನಿತ್ಯ ಹಳ್ಳಿ ಒಳಗೆ ಇದು ದೊಡ್ಡ ಒಂದು ಸಮಸ್ಯೆಯಾಗಿ ಪರಿಣಮಿಸ್ಯದ. ಆ ಕಾರಣಕ್ಕಾಗಿ ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕು ಈ ವಿಷಯವನ್ನು. ಏನೋ ಸರ್ಕಾರ ತಿಳ್ಕೊಂಡಿರ್ಬೇಕು.
ಏನೋ ನಮ್ಮದೇನು ಸಮಸ್ಯೆ ಅಲ್ಲ, ಇದು ರೈತರ ಸಮಸ್ಯೆ ಅದ, ನಮಗೇನು ಸಂಬಂಧ ಇಲ್ಲ ಅಂತಂದ್ರೆ ನಾಳೆ ಇದೇ ಪರಿಸ್ಥಿತಿ ಮುಂದುವರೆದಿದ್ದೇ ಆದ್ರೆ ಜಮೀನು ಬೀಳಿ ಬಿದ್ದು ಆಹಾರ ಭದ್ರತೆಗೂ ಪೆಟ್ಟು ಬೀಳ್ತದೆ ದೇಶದಲ್ಲಿ. ಇದು ಭಾಳ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಅದ. ಕೇವಲ ಇದು ವಿಜಯಪುರ ಒಂದು ಜಿಲ್ಲೆ 2 ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಇದೊಂದು ಭಾಳ ರೈತರಿಗೆ ದಾರಿ ಸಮಸ್ಯೆ ಇದು ಕಾಣಲಾಗತ್ತೈತಿ. ಏಕಾಏಕಿ ಒಬ್ಬ ರೈತ ಕಲ್ಲಪ್ಪ ಸಿದ್ದಪ್ಪ ಕಾಳಿಗೆ ಇಂಗಳೇಶ್ವರ ಅವರು ದಾರಿ ಸಮಸ್ಯೆ ಆದೇಶ ಆಗ್ಯದ, ಏನು ಕೋರ್ಟ್ನಿಂದ ಆದೇಶ ತಂದಿದ್ರು ಹಾಸಿಕೊಡೋಲ್ರು. ಒಬ್ಬ ರೈತ ದಾರಿಗೆ ನೀರು ಬಿಡ್ತಾನೆ, ಒಬ್ಬ ರೈತ ಒಡ್ಡು ಹಾಕ್ತಾನೆ, ಅದ್ರ ಸಂಬಂಧ ಹತ್ತೆಂಡಾಗಿ ನಮ್ಗೆ ಹೋಗಿಸ್ಕೊಡೋಲ್ರು. ಎಣ್ಣೆ ಹೊಡಿಬೇಕಾದ್ರೆ ಹೊಡೆದವ್ರಿ, ಹೆಗಲ ಮ್ಯಾಗ ಹೊತ್ತು ಗಾಡಿ ಹಾಸಿಕೊಡೋಲ್ರು. ಇದಕ್ಕೆ ಸಮಸ್ಯೆ ಪರಿಹಾರ ಮಾಡಿ ಕೊಡ್ಬೇಕು ನಮಗೆ. ತಹಸೀಲ್ದಾರ್ ಆಫೀಸಿಗೆ ಹೋದರೂ ಕೇಳಲ್ಲ, ಅವ್ರು ಕೇರ್ ಮಾಡಲ್ಲ. ಹಿಂಗಾಗಿ ನಮಗೆ ದಾರಿ ಸಮಸ್ಯೆ ಆಗ್ಯದ್ರಿ. ಈಗ ಮತ್ತು ಹ್ಯಾಂಗೆ ಮಾಡ್ಬೇಕ್ರಿ ನಾವು ರೀ? ಅದನ್ನೆಲ್ಲ ಪರಿಹಾರ ಮಾಡ್ಬೇಕು. ಈ ಸಾಹೇಬ್ರ ಬಲ್ಯಕ್ಕೆ ಹೋದ್ರೆ ನಾಳೆ ಬಾತಾರೆ ಕುಂಟೋಜಿ ತಲಾಟಿ ಅವ್ರಿಗೆ ಹೇಳಿದ್ರೆ ಅಲ್ಲಿ ಚಂತನ ಹೊಲ್ದಾಗ ಕುಂಡಿಸಿ ನಮ್ಗೆ ಬಂದಿಲ್ಲ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ. ಹಿಂಗಾಗಿ ಸಮಸ್ಯೆ ಆಗ್ಯಾರ, ದಾರಿ ಸಮಸ್ಯೆ. ನೀವು ಎಲ್ಲ ಪರಿಹಾರ ಮಾಡ್ಬೇಕಿದನ. ಯಾರು ಅಧಿಕಾರಿ ಕಡೆ ಹೋದ್ರೂ ಯಾರು ಹಚ್ಕೊಳಕತ್ತಿಲ್ಲ. ಯಾರ ಅಧಿಕಾರಿಗಳು ಹೋದರೂ ಹಚ್ಕೊಳಂಗಿಲ್ಲ. ರಾಜಕೀಯ ಕೈ ಆಡದ್ರಿ ಇದ್ರಾಗ. ಬಂದು ಹೇಳಿದ್ರೆ ಅವರು ಬರಂಗಿಲ್ಲ, ತಲಾಟಿಯವ್ರು ಬರಂಗಿಲ್ಲ, ಸಾಹೇಬರು ಹೇಳ್ತಾರೆ, ತಲಾಟಿಯವ್ರು ಕೇಳಂಗಿಲ್ಲ. ಹಿಂಗಾಗಿ ಸಮಸ್ಯೆ ಆಗ್ಯದ್ರಿ. ಕೋರ್ಟ್ ಆರ್ಡರ್ ಆಗೈತೆ ನಿಮ್ಗೆ? ಕೋರ್ಟ್ ಆರ್ಡರ್ ಆಗ್ಯದ್ರಿ. ಹಾತ್ ನಕಾಶೆ ಹಾಕಿ ನೋಡ್ರಿ ಇಲ್ಲಿ ಸರ್, ಹಾತ್ ನಕಾಶೆ ಹಾಕಿ ತಹಸೀಲ್ದಾರಿಗೆ ಹಾಕ್ತೀರಿ. ತಹಸೀಲ್ದಾರ್ ಮಾಡಿ ರಿಸಿಟ್ ಕೊಟ್ಟಾರ್ರಿ. ಈಗ ರೀ ಆದೇಶ ಹಾತ್ ನಕಾಶೆ ನೋಡ್ರಿ. ಈಗ ಇಲ್ಲಿಂದ ಇಲ್ಲಿ ಹೋಗೋ ದಾರಿ ನಮಗೆ ಇಬ್ಬರು ತಕರಾರು ಮಾಡ್ಲಾತ್ತಾರ. ಒಬ್ಬ ಒಡ್ಡಾಕ್ಯಾನ, ಒಬ್ಬ ನೀರು ಬಿಡ್ತಾನೆ. ನೀರು ಬಿಡಬಾರ್ದಂದ್ರೆ ಕೇಳೋಣ, ನಾ ಬಿಡೋನೇ ಇರ್ತಾನೆ. ಹೆಂಗೆ ಮಾಡ್ಬೇಕ್ರಿ? ಹಿಂಗಾಗಿ ಸಮಸ್ಯೆ ಆಗ್ಯದ, ಇದು ಪರಿಹಾರ ಮಾಡ್ಬೇಕ್ರಿ. ಕಲ್ಲಪ್ಪ ಸಿದ್ದಪ್ಪ ಕಾಳಿಗೆ. ಜನಸಂಖ್ಯೆ ಸ್ಫೋಟ ಆಗ್ತದೆ, ಆಹಾರದ ಉತ್ಪಾದನೆಗಳು ಕಡಿಮೆ ಆದವು ಅಂತಂದ್ರೆ ಈ ಜನರನ್ನ ಎಲ್ಲಿ ಕೊಡೋರು? ರೈತರು ತಮ್ಮ ಭೂಮಿಗಳಲ್ಲಿ ಸರಿಯಾಗಿ ಉಳುಮೆ ಮಾಡಿ ತಾನು ಬದುಕೋದಲ್ಲ ದೇಶನ ಬದುಕಿಸ್ತಾನೆ. ಅದನ್ನಾದ್ರೂ ತಿಳ್ಕೊಂಡಿಕ್ಕಿರೋದು ಈ ದಾರಿ ವ್ಯವಸ್ಥೆಯನ್ನು ನೀವು ಸಡಿಲಿಕೆ ಮಾಡಿ ಎಲ್ಲ ಕಾನೂನು ತಿದ್ದುಪಡಿ ಮಾಡಿಕ್ಕಿರೋದು ರೈತರಿಗೆ ಅನುಕೂಲ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಇದನ್ನು ನಾವು ಎಲ್ಲ ರೈತರು ನೋಡಿಕೊಂಡು ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗ್ತದ. ಅಲ್ಲದೆ ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಮುಂದೆ ಮತ್ತು ಕಂದಾಯ ಸಚಿವರ ಮುಂದೆ ಕೂಡ ನಾವು ಧರಣಿ ಮಾಡಬೇಕಂತ ಹೇಳಿಕೆ ಈ ಮೂಲಕ ಎಚ್ಚರಿಸ್ತೀವಿ.